Hello everyone, welcome to my videos. Myself Ashwin Nayak. From today, let we start in the first semester part of in ninth standard. The first chapter, The Enchanted Boar. So we have to know the concept of this chapter. But once again, I have to revision and then which are the main important questions in this chapter ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೇನೆ. ಓಕೆ, ದ ಫಸ್ಟ್ ಆಫ್ ಆಲ್ ನಿಮಗೆ ಇನ್ ದಿಸ್ ಚಾಪ್ಟರ್ಲಿ ಬರುವಂತಹ ಒನ್ ಮಾರ್ಕ್ಸ್ ಕ್ವಶನ್. ಸೊ ಹೂ ಇಸ್ ದ ಆಥರ್ ಆಫ್ ದಿಸ್ ಸ್ಟೋರಿ ದ ಎನ್ಚಾಂಟೆಡ್ ಪೋಲ್ ಅಂತ ಕೇಳ್ತಾರೆ. ಸೊ ಅವಾಗ ನೀವು ಬರಿಬೇಕು ಸಿ ರಾಜಗೋಪಾಲಾಚಾರಿ. ಸೊ ಹಾಗೆ ಆಥರ್ ಮೇಲೆ ಇನ್ನೊಂಥರ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಸೊ ರಾಜಗೋಪಾಲಾಚಾರಿ ಈಸ್ ಪಾಪ್ಯುಲರ್ಲಿ ನೌನ್ ಆಸ್ ಡ್ಯಾಶ್ ಅಂತ ಕೇಳ್ಬೋದು. ಸೊ ಆಥರ್ ಇಂಟ್ರೊಡಕ್ಷನ್ ಅಲ್ಲಿ ತೆಗೆದು ನೋಡ್ಬಿಟ್ರೆ ನೀವು ನಿಮಗೆ ಆನ್ಸರ್ ಸಿಗುತ್ತೆ. ಸೊ ರಾಜಗೋಪಾಲಾಚಾರಿ ಈಸ್ ಪಾಪ್ಯುಲರ್ಲಿ ನೌನ್ ಆಸ್ ಡ್ಯಾಶ್ ಅಂತ ಬಂದರೆ ಅಲ್ಲಿ ನೀವೇನು ಬರಿಬೇಕು, ರಾಜಾಜಿ ಅಂಥೇಳಿ ಆನ್ಸರನ್ನು ಬರಿಬೇಕು. ನಿಮಗೆ ಇದು ಒಂದು ಮಾರ್ಕ್ಸಿಗೆ ಬರುವಂತಹ ಕ್ವಶನ್. ಆ್ಯಂಡ್ ಅದರ್ ದೆನ್ ಒನ್ ಮಾರ್ಕ್ಸಿಗೆ ಬರ್ಬೋದಂದ್ರೆ ಓಕೆ ಹೌ ಮೆನಿ, ಇಟ್ ಈಸ್ ಟು ವೆರಿ ಈಸಿ. ಸೊ ಹೌ ಮೆನಿ ಇಯರ್ಸ್ ದ ಪಾಂಡವಾಸ್ ಹಿ ಹ್ಯಾಸ್ ಟು ಲೈವ್ ಇನ್ ದ ಫಾರೆಸ್ಟ್ ಅಂತ ಕೇಳ್ಬೋದು. ಸೊ ಅದಕ್ಕೂ ನೀವು ಬರಿತೀರ ದೇರ್ ಆರ್ ದ 12th year. ಆ್ಯಂಡ್ ಅದರ್ ದೆನ್ ಸೊ ನೆಕ್ಸ್ಟ್ ನಿಮಗೆ ಒನ್ ಮಾರ್ಕ್ಸಿಗೆ ಬರುವಂಥ ಕ್ವಶನ್ಸು ಅಂತ ಅಂದರೆ ಆ್ಯಂಡ್ ದೆನ್ ಸೆಕೆಂಡ್ ಸ್ಟಾನ್ಸ ನೋಡೋದಾದರೆ, ಸೊ ಹೂ ಡಿಡ್ ಯುಧಿಷ್ಠಿರ ಆಸ್ ಟು ಸರ್ಚ್ ಫಾರ್ ದ ವಾಟರ್. ಸೊ ಹೂ ಡಿಡ್ ಯುಧಿಷ್ಠಿರ ಆಸ್ ಟು ಸರ್ಚ್ ಫಾರ್ ದ ವಾಟರ್. ಸೊ ಅದಕ್ಕೆ ನೀವೇನು ಬರಿಬೋದು ಅಂತ ಹೇಳಿದ್ರೆ, ಯುಧಿಷ್ಠಿರ ಆಸ್ಕ್ಡ್ ಟು ನಕುಲ ಟು ಸರ್ಚ್ ಫಾರ್ ದ ವಾಟರ್. ಸೊ ನಕುಲನಿಗೆ ಯುಧಿಷ್ಠಿರ ಹೇಳ್ತಾನೆ, ಐ ಆಮ್ ಸೊ ವೆರಿ ಥರ್ಸ್ಟಿ. ಸೊ ಯುಧಿಷ್ಠಿರ ಕ್ಲೈಮ್ ದ ಟ್ರೀ ವೇರ್ ದೇರ್ ಎನಿ ಪೋಲ್ ಈಸ್ ರಿವರ್ ನಿಯರ್ ಬೈ. ಯಾವ್ದಾರು ಇದೆಯಾ ಅಂತೇಳಿ ಏನು ಮಾಡ್ತಾನೆ ಯುಧಿಷ್ಠಿರ ನಕುಲನಿಗೆ ಹತ್ತಿ ನೋಡು ಅಂಥೇಳಿ ಹೇಳ್ತಾನೆ. ಸೊ ಹಾಗೆ ಇನ್ನೊಂದು ನೋಡೋದಾದರೆ ಹೇಳ್ಬೋದು, ಸೊ ವೈ ಡು ಯು ಥಿಂಕ್ ನಕುಲ ವಾಸ್ ಹ್ಯಾಪಿ ವೆನ್ ಹಿ ಗಾಟ್ ಕ್ಲೈಮ್ ದ ಪ್ಲೇಸ್. So after some time, Nakula he has to climb the tree. He can see that because some little distance he can see the water pole. So water pole ಅನ್ನ ನೋಡ್ತಾನೆ. ಸೊ ಅಗೈನ್ ದಟ್ ಮತ್ತೆ ನಿಮಗೆ 2 ಮಾರ್ಕ್ಸಿಗೆ ಬರುವಂಥ ಕ್ವಶನ್ಸ್ ಯಾವುದು ಅಂತ ಅಂದರೆ, so what happened to Nakula when he drank the water? Sorry, Nakula, he has to see there near to the pole. He was very thirsty also. And then at that time, Nakula, he has to fetch that water. ನೀರು ಕುಡಿಬೇಕಾದ್ರೆ one invisible voice is here. ಒಂದು ವಾಯ್ಸ್ ಬರ್ತದೆ. So what did that invisible voice says to Nakula ಅಂತ ಅಂದರೆ, stop Nakula, don't drink the water. This pole belongs to me. Oh son of Madri, answer my question and then drink the water. So this is the warning of Yaksha to Nakula. But really, Nakula he's answered this Yaksha's question? No, because he was very thirsty. So Nakula, he was heedless the warning. And then what happened now? So after that Nakula drink the water, he was feel terribly drowsy and fell down appearance dead. ನಿಮಗೆ 2 ಮಾರ್ಕ್ಸ್ಗೆ ಕೇಳ್ಬೋದು. ಸೊ ವಾಟ್ ಹ್ಯಾಪನ್ ಟು ನಕುಲ ವೆನ್ ಹಿ ಡ್ರಂಕ್ ದ ವಾಟರ್ ಅಂತ ಕೇಳಿದ್ರು ಅಂತಂದರೆ ನೀವು ಏನು ಆನ್ಸರ್ ಬರೀಬೇಕು, ನಕುಲ began to feel terribly drowsy and fell down to all appearance dead. Okay, in the second stanza at the last line nodipa, at once he began to feel terribly drowsy and fell down to appearance dead. ನಿಮಗೆ ಇದು 2 ಮಾರ್ಕ್ಸಿಗೆ ಕೇಳ್ತಾರೆ.
ಸೊ ಅದು ಆದಮೇಲೆ ಆ್ಯಂಡ್ ದ ನೆಕ್ಸ್ಟ್ ಸ್ಟಾನ್ಸ ನೋಡ್ತಾ ಹೋಗೋಣ. ಇನ್ನು ಥರ್ಡ್ ಸ್ಥಾನದಲ್ಲಿ ಬರುವಂತಹ ಒನ್ ಆಫ್ ದಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿದ್ರೆ 2 ಮಾರ್ಕ್ಸಿಗೆ ಕೇಳ್ಬೋದು, 1 ಮಾರ್ಕ್ಸಿನ ಕ್ವಶನ್ನು ಕೂಡ ಬರ್ತಾರೆ. ಸೊ ನಿಮಗೆ 1 ಮಾರ್ಕ್ಸಿಂದ ಯಾವುದು ಅಂತ ಅಂದರೆ, ಸೊ ವೈ ಡಿಡ್ ಯುಧಿಷ್ಠಿರ ಸೆಂಡ್ ಸಹದೇವ ಟು ಸಿ ವಾಟ್ಸ್ ದ ಮ್ಯಾಟರ್ ವಾಸ್. ಸೊ ಆಫ್ಟರ್ ಎ ಲಾಂಗ್ ಟೈಮ್ ದ ನಕುಲ he did not return. So Yudhishthira, he has to send his another one brother. What is his name? Sahadeva. Sahadeva also, he is reached the pole. At that time, again that voice is hears. Don't drink the water. Answer my question first ಅಂತ ಕೇಳ್ತಾನೆ. So obviously Sahadeva also, he was very thirsty and then hunger. So he was also ignore the voice of Yaksha and then drank the water to fell down appearance to dead. ಸೊ ಇದು ಕೇಳ್ಬೋದು ನಿಮಗೆ 1 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ವೈ ಡಿಡ್ ಸಹದೇವ ಮೀಟ್ ದ ಸೇಮ್ ಫೇಟ್ ಆಸ್ ನಕುಲ. ನಕುಲನ್ ಥರನೇ ಸಹದೇವ ಯಾಕಾಯಿತು ಅಂತೇಳಿದ್ರೆ, ಬಿಕಾಸ್ ಸಹದೇವ ಆಲ್ಸೋ ಇಗ್ನೋರ್ ದ ವಾರ್ನಿಂಗ್ ಆಫ್ ಯಕ್ಷ. ಸೊ ದಿಸ್ ಈಸ್ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಸಹದೇವ ಆಲ್ಸೋ ಇಗ್ನೋರ್ಡ್ ದ ವಾರ್ನಿಂಗ್, ಸೊ ಟು ಮೀಟ್ ಸೇಮ್ ಫೇಟ್ ಆಸ್ ನಕುಲ ಅಂಥೇಳಿ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ 4th ಸ್ಟಾನ್ಸ ನೋಡೋದಾದರೆ, ಸೊ ಆಫ್ಟರ್ ಎ ಲಾಂಗ್ ಟೈಮ್ ಸಹದೇವ ಆಲ್ಸೋ ನಾಟ್ ರಿಟರ್ನ್. ಸೊ ಯುಧಿಷ್ಠಿರ ಸೆಂಟ್ ಹಿಸ್ ಅನದರ್ ಒನ್ ಬ್ರದರ್ ಅರ್ಜುನನ್ನ ಕಳಿಸ್ತಾರೆ. ಸೊ ಅರ್ಜುನನ್ನ ಕಳಿಸಿದಾಗ, ಸೊ ಅರ್ಜುನ ಆಲ್ಸೋ ಹಿ ಈಸ್ ನಿಯರ್ ಟು ದ ಪೋಲ್ ಆ್ಯಂಡ್ ದೆನ್ ಹಿ ಕ್ಯಾನ್ ಸಿ ದಟ್ ಇನ್ ಹಿಸ್ ಬ್ರದರ್ಸ್ ಡೈಡ್ ನಿಯರ್ ಟು ದ ಪೂಲ್ ಪಕ್ಕದಲ್ಲಿ ಬಿದ್ದುಬಿಟ್ಟಿದ್ದಾರೆ. ಸೊ ಅವಾಗ ದ ಅರ್ಜುನ ಬಿಕಮ್ ವೆರಿ ಆಂಗ್ರಿಲಿ ಆ್ಯಂಡ್ ದೆನ್ ಹಿ ಕ್ಯಾನ್ ಟೇಕ್ ಇನ್ ದ ರಿವೆಂಜ್ ಟು ಹಿಸ್ ಬ್ರದರ್ಸ್ ಡೆತ್. ಸೊ ಎಟ್ ದಟ್ ಟೈಮ್ ದ ಅರ್ಜುನ ಟೇಕ್ ಆನ್ ದ ಆರೋಸ್. ಓಕೆ, ಲುಕ್ ಎಟ್ ದಟ್ ಇನ್ ದಿಸ್ 4th ಸ್ಥಾನದಲ್ಲಿ 5th ಲೈನ್ ನೋಡಿಪ್ಪ. ಅರ್ಜುನ ಬಿಕಮ್ ವೆರಿ ಆಂಗ್ರಿಲಿ, ಹಿ ಕ್ಯಾನ್ ರಿವೆಂಜ್ ಟು ಹಿಸ್ ಬ್ರದರ್ಸ್ ಡೆತ್. ಯಾರು ತನ್ನ ಬ್ರದರನ್ನು ಸಾಯಿಸಿದಾರೋ ಅವ್ರ ವಿರುದ್ಧ ರಿವೆಂಜ್ ತೀರ್ಸ್ಕೊಳ್ಲಿಕ್ಕೆ ನೋಡ್ತಾನೆ. ಸೊ ಎಟ್ ದಟ್ ಟೈಮ್ ದ ಅರ್ಜುನ ಹಿ ಶೂಟ್ ಶಾರ್ಪ್ ಆರೋಸ್ ಇನ್ ದ ಡೈರೆಕ್ಷನ್ಸ್ ಆಫ್ ದಿಸ್ ವಾಯ್ಸ್. ಸೊ ಯಾವ ಕಡೆಯಿಂದ ವಾಯ್ಸ್ ಬರ್ತಿತ್ತೋ ಆ ಸೈಡಿಂದ ಏನು ಮಾಡ್ದ, ಆ ಸೈಡಿಗೆ ಈ ಕ್ಯಾನ್ ಟೇಕನ್ ದ ಆರೋಸ್, ಬಾಣವನ್ನು ತಗೊಂಡು ಹೊಡಿಲಿಕ್ಕೆ ಹೋಗ್ತಾನೆ. ಸೊ ಎಟ್ ದಟ್ ಟೈಮ್ ದಟ್ ಇನ್ವಿಸಿಬಲ್ ವಾಯ್ಸ್ ಬೀಯಿಂಗ್ ಲಾಫ್ಡ್ ಆ್ಯಂಡ್ ದೆನ್ ದ ಸ್ಕ್ರೋನ್ ಟು ದ ಸ್ಯಾಂಡ್. ಸೊ ಅವಾಗ ಇನ್ವಿಸಿಬಲ್ ವಾಯ್ಸ್ ಜೋರಾಗಿ ನಗಡ್ತಾ ಒಂದು ಮಾತು ಹೇಳ್ತದಂತೆ ಯಾರಿಗೆ, ಅರ್ಜುನನಿಗೆ, ಯುವರ್ ಆರೋಸ್ ಕ್ಯಾನಾಟ್ ಟಚ್ ಮೀ. ಅರ್ಜುನ ವಾಂಟೆಡ್ ಟು ಡೆಸ್ಟ್ರಾಯ್ ಹಿಸ್ ಅನ್ಸಿನ್ ಫಿಯೋ. ಸೊ ಇಲ್ಲಿ ಫಿಯೋ ಅಂತ ಹೇಳಿದ್ರೆ FOE, ಫಿಯೋ ಅಂತ ಹೇಳಿದ್ರೆ ಶತ್ರು ಅಂತ ಆಗುತ್ತೆ. ಸೊ ಅದ್ರ ಅಪೋಸಿಟ್ ವರ್ಡ್ ಏನು, ಫಿಯೋ, ಶತ್ರು, ಫ್ರೆಂಡ್, ದಟ್ಸ್ ಇಟ್. ಸೊ ಇದು ನಿಮಗೆ 2 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸ್ ಇದೆ ನೋಡಿ. ವೈ ಡಿಡ್ ಇನ್ವಿಸಿಬಲ್ ವಾಯ್ಸ್ ಬೀಯಿಂಗ್ ಲಾಫ್ಡ್ ಎಟ್ ಅರ್ಜುನ. ಸೊ ಅವಾಗ ನೀವು ಏನು ಆನ್ಸರ್ ಬರೀಬೇಕು ಅಂತ ಹೇಳಿದ್ರೆ, ಬಿಕಾಸ್ ಅರ್ಜುನ he shoot the sharp arrows in the directions of this voice. So the invisible voice being laughed at Arjuna ಅಂಥೇಳಿ ನೀವು ಬರಿಬೇಕಾಗ್ತದೆ. ಸೊ ನಿಮ್ಗೆ ಇದನ್ನು ಎಕ್ಸ್ಟ್ರಾ ಟು ಕೂಡ ಕೇಳ್ಬೋದು. ಯುವರ್ arrows cannot touch me. Who said this line? So in this line it is to be said to the ಇನ್ವಿಸಿಬಲ್ ವಾಯ್ಸ್. ಫಾರ್ ಹೂಮ್ ಟು ಸೆಟ್ ದಿಸ್ ಲೈನ್ ಅಂತ ಬಂದರೆ ಅದಕ್ಕೆ ಅರ್ಜುನ. ಸೊ ವೈ ಡಿಡ್ ಹಿ ಸೇ ಸೊ, ಯಾವಾಗ ಈ ಲೈನನ್ನು ಹೇಳ್ದ ಅಂತ ಹೇಳಿದ್ರೆ, ವೆನ್ ಅರ್ಜುನ ಹಿ ಟೇಕನ್ ದ ಶೂಟ್ ಆರೋಸ್ ಟು ಡೈರೆಕ್ಷನ್ಸ್ ಆಫ್ ದಿಸ್ ವಾಯ್ಸ್ ಎಟ್ ದ ರೀಸನ್ ಫಾರ್ ಹಿಸ್ ಬ್ರದರ್ಸ್ ಡೆತ್, ಟು ಟೇಕ್ ಎ ರಿವೆಂಜ್ ಟು ಹಿಸ್ ಬ್ರದರ್ಸ್ ಡೆತ್. ಸೊ ಎಟ್ ದಟ್ ಟೈಮ್ ದ ಇನ್ವಿಸಿಬಲ್ ವಾಯ್ಸ್ ಸೇಸ್ ದ
ಸೇಸ್ ಟು ದಿಸ್ ಲೈನ್ ಅಂತ ಹೇಳಿ ಬರಿಬೋದು. ನೋಡಿ, ಈ 4 ಸ್ಟಾನ್ಸ್ದಲ್ಲಿ 2 ಮಾರ್ಕ್ಸಿಗೂ ಕೇಳ್ತಾರೆ ಆ್ಯಂಡ್ 3 ಮಾರ್ಕ್ಸಿಗೆ ಎಕ್ಸ್ಟ್ರಾಕ್ಟು ಕೂಡ ಬರ್ತದೆ. ಆ್ಯಂಡ್ ನೆಕ್ಸ್ಟ್ 5th ಸ್ಟಾನ್ಸಕ್ಕೆ ಹೋಗೋಣ. ಸೊ 5th ಸ್ಟಾನ್ಸಕ್ಕೆ ಹೋದರೆ, ಸೊ ಈಗ ಅರ್ಜುನ ಕೂಡ he was heedless the warning and then fell down appearance to the dead. And the next, so Arjuna also not written for a long time. The Yudhishthira sent his another one brother, that is Bhima. So Bhima bartane, Bhima is also heedless the warning, and then he was fell down appearance dead. ಆಗ ಸತ್ತು ಬೀಳ್ತಾನೆ. ಸೊ ಇದು ಆದಮೇಲೆ ನೆಕ್ಸ್ಟ್, ಇನ್ his 4 brother he did not return. Okay, what was his Pandavas brothers? Sorry, Yudhishthira's brother, Sahadeva, sorry, Nakula, Sahadeva, Arjuna, Bhima. ಸೊ ಇಷ್ಟು ಜನ ಬರಲಿಲ್ಲ ಅಂದಾಗ ಎಟ್ ದ ಲಾಸ್ಟ್ ಒನ್, ದಟ್ Yudhishthira, he has to puzzle to worried his brothers. And then he is fine to go for near to the pool, and then he saw the brothers laying beside that pool. Okay, look at that picture. In these brothers, he has dead near to that pool. So Yaksha, he is also suffer now, and then he thirsty very much, and then drink the pool ಹತ್ರ ಹೋಗಿ ನೀರನ್ನು ಕುಡಿತಾನೆ. ಸೊ ಅಗೈನ್ ದಟ್ ಯಕ್ಷಸ್ ವಾಯ್ಸ್ ಟು ಬಿ ಹಿಯರ್. ಏನಂತ ಹೇಳ್ತಿದೆ? ಸೊ ಅಗೈನ್ ಮತ್ತೇನಾಗುತ್ತೆ ಅಂತಂದರೆ ಆ ವಾಯ್ಸು ಬರ್ತದೆ. ಸೊ ಏನಂತ ಅಂದರೆ, ಯುವರ್ ಬ್ರದರ್ಸ್ ಡೆಡ್ ಬಿಕಾಸ್ ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ಸ್, ಸೊ ಡು ನಾಟ್ ಫಾಲೋ ದೆಮ್. ಸೊ ಆನ್ಸರ್ ಮೈ ಕ್ವಶನ್ ಫಸ್ಟ್ and then quench your thirsty. So this pool is mine ಅಂತ ಹೇಳಿ ಯಕ್ಷ shares to that ಯುಧಿಷ್ಠಿರನಿಗೆ ಹೇಳ್ತಾನೆ. So at that time the Yudhishthira, he has to know that the redeeming the situation, and then guess to that the what happened to his brothers there. So ಅವಾಗ ಯುಧಿಷ್ಠಿರ ಥಿಂಕ್ ಮಾಡ್ತಾನೆ, ಸೊ ನನ್ನ ಬ್ರದರ್ಸು ಯಾಕೆ ಸತ್ತೋಗಿರ್ಬೋದು ಅಂಥೇಳಿ ಕೂಡ ಗೆಸ್ ಮಾಡಿ ಹೇಗಾರ ಮಾಡಿ ನನ್ನ ಬ್ರದರ್ಸನ್ನು ಬದುಕಿಸ್ಕೋಬೇಕು ಅಂಥೇಳಿ ಐಡಿಯಾವನ್ನು ಮಾಡ್ತಾನೆ. ಸೊ ಇಲ್ಲಿ ನಿಮಗೆ 2 ಮಾರ್ಕ್ಸಿಗೆ ಬರ್ಬೋದು. ಸೊ ವಾಟ್ ವಾಸ್ ದ ವಾರ್ನಿಂಗ್ ಆಫ್ ಯಕ್ಷ ಟು ಯುಧಿಷ್ಠಿರ ಅಂತ ಬಂದರೆ, ಸೊ ನೀವು ಏನು ಆನ್ಸರ್ ಬರಿಬೇಕು ಅಂತಂದರೆ, ಯಕ್ಷ ವಾರ್ನ್ಡ್ ಯುಧಿಷ್ಠಿರ that his brothers died because they did not heed its word. So Yudhishthira should not follow them. He should answer it questions first and then quench his thirsty ಅಂತ ಹೇಳಿ ಹೇಳಬೇಕಾಗ್ತದೆ, ಬರಿಬೇಕಾಗ್ತದೆ. ಯಾ ಸೊ ಇಲ್ಲಿ ಓಕೆ, ಲುಕ್ ಅಟ್ ದಿಸ್ 7th ಸ್ಟಾನ್ಸ್ದಲ್ಲಿ. ಸೊ ರಿಡೀಮಿಂಗ್ ದ ಸಿಚುವೇಶನ್ ಅಂತ ಹೇಳಿದ್ರೆ ಇಂತಹ ಕ್ರಿಟಿಕಲ್ ಪೊಸಿಷನ್ ಅನ್ನೋ ಮೀನಿಂಗನ್ನು ಬರ್ತದೆ. ಹಾಗೆ 7th ಸ್ಟಾನ್ಸಲ್ಲಿ ಲಾಸ್ಟ್ ಲೈನ್ ನೋಡಿ, ರ್ಯಾಪಿಡ್ಲಿ. ಸೊ ರ್ಯಾಪಿಡ್ಲಿ ಅಂತಂದರೆ ಫಾಸ್ಟ್, 1 by 1 ಇನ್ನೊಂದು ಕಂಪ್ಲೀಟ್ ಆದ ತಕ್ಷಣ ಇನ್ನೊಂದು ಕ್ವಶನ್ ಪಟ್ ಪಟ್ ಅನ್ನೋಕೆ ಹೇಳ್ತೀವಲ್ಲ, ಸೊ ಆ ಥರ. ಸೊ ರ್ಯಾಪಿಡ್ಲಿ, ಇದಕ್ಕೆ ಅಪೋಸಿಟ್ ವರ್ಡ್ ಸ್ಲೋಲಿ ಅಂಥೇಳಿ ಬರಿಬೇಕಾಗ್ತದೆ. ಆ್ಯಂಡ್ ದ ನೆಕ್ಸ್ಟ್ ನೋಡೋದಾದ್ರೆ, ದ ಯಕ್ಷ ಈಸ್ ಆಸ್ಕ್ ಫಾರ್ ಸಮ್ ಅದರ್ಸ್ ಕ್ವಶನ್ಸ್ ಟು ದ ಯುಧಿಷ್ಠಿರನಿಗೆ ಕೇಳ್ತಾರೆ. ಸೊ ಅದರಲ್ಲಿ ಬರುವಂಥ ಸಮ್ ಅದರ್ಸ್ 12 ಕ್ವಶನ್ಸ್ಗಳಿದ್ದಾವೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಒನ್ ಯಾವುದು ಅಂತ ಹೇಳಿದ್ರೆ, ವಾಟ್ ರೆಸ್ಕ್ಯೂಸ್ ಮ್ಯಾನ್ ಇನ್ ಡೇಂಜರಸ್ ಅಂತ ಇದೆ. ಅದಕ್ಕೆ ನೀವು ಕರೇಜ್ ಅಂತೇಳಿ ಉತ್ತರವನ್ನು ಬರೀಬೇಕು. ಅದು 1 ಮಾರ್ಕ್ಸಿಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಅದಾದಮೇಲೆ ನೆಕ್ಸ್ಟ್, ವಾಟ್ ಈಸ್ ಫಾಸ್ಟರ್ ದ್ಯಾನ್ ವಿಂಡ್. ಸೊ ಗಾಳಿಗಿಂತ ವೇಗವಾಗದ್ದು ಯಾವುದು ಅಂತ ಹೇಳಿದ್ರೆ ಅದಕ್ಕೆ ಆನ್ಸರ್ ಈಸ್ ಮೈಂಡ್ ಅಂತ ಹೇಳಿ ಬರಬೇಕು. ಇದು ಕೂಡ ಒನ್ ಆಫ್ ದಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಅದಾದಮೇಲೆ ವಾಟ್ ಈಸ್ ಹ್ಯಾಪಿನೆಸ್ ಅಂತ ಇದೆ. ಸೊ ಹ್ಯಾಪಿನೆಸ್ ಅಂತ ಹೇಳಿದ್ರೆ ದ ಹ್ಯಾಪಿನೆಸ್ ಈಸ್ ಎ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್ ಅಂಥೇಳಿ ನೀವು ಬರಿಬೇಕಾಗ್ತದೆ. ಸೊ ಹೀಗೆ ಸಮ್ ಅದರ್ಸ್ 1 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಯಕ್ಷ ಆಸ್ ಟು ದ ಯುಧಿಷ್ಠಿರಸ್ ಕ್ವಶನ್ಸು. ಸೊ ಅದನ್ನು ನೀವು ಕ್ಲೀನಾಗಿ ನೋಡ್ಕೊಳ್ಳಿ, ಒಳ್ಳೆ ಚೆನ್ನಾಗಿ ಪ್ರಿಪೇರ್ ಆಗಿ.
And then next, so ಈಗ ದ ಯಕ್ಷ ಈಸ್ ಗಿವನ್ ಟು ದಟ್ ಆಫರ್ಸ್ ಟು ದಟ್ ಯುಧಿಷ್ಠಿರನಿಗೆ ಕೇಳ್ತಾನೆ. ಸೊ ಒನ್ ಆಫ್ ಹಿಸ್ ಬ್ರದರ್ಸ್ ಅಲ್ಲಿ ಯಾರನ್ನಾರ ಒಬ್ರನ್ನ ರಿವ್ಯೂಡ್ ಅಂತ ಹೇಳಿದ್ರೆ ಬದುಕಿಸಿ ಕೊಡ್ತೇನೆ, ಯಾರು ಬೇಕು ಅಂಥೇಳಿ ಯಕ್ಷ ಯುಧಿಷ್ಠಿರನಿಗೆ ಕೇಳ್ತಾನೆ. ಸೊ ಅವಾಗ ಹೌ ಡಿಡ್ ದ ಯುಧಿಷ್ಠಿರ ರೀಪ್ಲೈಡ್ ಅಂತ ಅಂದರೆ, ಸೊ ಅವಾಗ ಒನ್ ಆಫ್ ಹಿಸ್ ಡೆಡ್ ಬ್ರದರ್ಸ್ ಅಲ್ಲಿ ಯುಧಿಷ್ಠಿರ ಹಿ ಸೆಲೆಕ್ಟೆಡ್ ಟು ದಟ್ ನಕುಲನ್ನ ಸೆಲೆಕ್ಟ್ ಮಾಡ್ತಾನೆ. ಸೊ ಹೌ ಡಿಡ್ ಹಿ ಎಕ್ಸ್ಪ್ಲೈನ್ ಟು ದಟ್ ನಕುಲನ್ ಬಗ್ಗೆ ಹೇಗೆ ವರ್ಣನೆ ಮಾಡ್ತಾರೆ ಅಂದ್ರೆ ಈ 11th ಸ್ಟಾಂಜದಲ್ಲಿ ಇದೆ ನೋಡಿ. ಮೇ ಬಿ ಕ್ಲೌಡ್ ಕಾಂಪ್ಲೆಕ್ಷನ್, lotus eyed, and then broad chested, and then long armed Nakula, lying like a felony ebony tree arise. ಮೋಡದ ಛಾಯೆಯುಳ್ಳ ಕಮಲದ ಕಣ್ಣುಗಳ, ಬ್ರಾಡ್ ಚೆಸ್ಟೆಡ್ ಅಗಲವಾದ ಮೈಕಟ್ಟನ್ನು ಹೊಂದಿದಂತಹ, ಆ್ಯಂಡ್ ದೆನ್ ಅಗಲವಾದ ಆರ್ಮ್ಸ್ ತೋಳುಗಳನ್ನು ಹೊಂದಿದಂತಹ ನಕುಲ ಈಸ್ ಲೈಯಿಂಗ್ ಲೈಕ್ ಎ ಲೈಯಿಂಗ್ ಹೇಗೆ ಸತ್ತು ಬಿದ್ದಿದ್ದಾನೆ ಅಂತ ಹೇಳಿದ್ರೆ ಒಂದು ಫೆಲೋನ್ ಎಬೋನಿ ಟ್ರೀ ದೊಡ್ಡ ಮರ ಕೆಳಗಡೆ ದರೆ ಉಳಿದಂತೆ ಬಿದ್ದಿದ್ದಾನಲ್ಲ ಆತನನ್ನು ಬದುಕಿಸು ಅಂತ ಹೇಳಿ ಕೇಳಿದ್ದಾನೆ. ಇದು ನಿಮಗೆ 2 ಮಾರ್ಕ್ಸಿಗೆ ಕೇಳ್ಬೋದು, ಬಟ್ ಇಟ್ ಈಸ್ ಟು ಬಿ ರೇರ್ ಕ್ವಶನ್. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಕೇಳ್ಬೋದು. ಸೊ ಇಲ್ಲಿ ಕೇಳ್ತಾನೆ, ಸೊ ಒನ್ ಆಫ್ ಹಿಸ್ ಡೆಡ್ ಬ್ರದರ್ಸ್ ಹೂಮ್ ಡು ಯು ವಾಂಟ್ ಟು ರಿವ್ಯೂಡ್, ಯಾರನ್ನ ನೀನು ಬದುಕಿಸ್ಬೇಕು ಅಂತ ಕೇಳಿದ್ರೆ ಇದನ್ನು ನಿಮಗೆ ಎಕ್ಸಾಕ್ಟ್ಲಿ 4 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ನು. 2 ಮಾರ್ಕ್ಸಿಗಾದರೆ ಅವ್ರು 1 ಮಾರ್ಕ್ಸಿಗಾದರೆ ಬರೀ ನಕುಲ ಅಂತ ಬರೀತೀರ. ಅದು ಬಿಡಿ 2 ಅಥವಾ 4 ಮಾರ್ಕ್ಸಿಗೆ ಕೇಳಿದ್ರೆ ನೀವೇನು ಆನ್ಸರ್ ಬರೀಬೇಕು ಅಂತ ಹೇಳಿದ್ರೆ ಅದನ್ನು ನೆಕ್ಸ್ಟ್ ಹೇಳೋಣಂತೆ. ಸೊ ಹಾಗೆ ಯುಧಿಷ್ಠಿರ ಹೇಳ್ತಾನೆ, ನಕುಲನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತೀಯಲ್ಲ, ಯಾಕೆ ದ 16,000 ಎಲಿಫೆಂಟ್ಗೆ ಈಕ್ವಲ್ ಆದಂತಹ ಭೀಮನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿಲ್ಲ? ಹಾಗೆ ಇನ್ನಿವ ರೈಟ್ ಹ್ಯಾಂಡ್ ಇದ್ದಂಗಿದ್ದ ಯಾರೋ ಅರ್ಜುನ, ಅವನನ್ನು ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿಲ್ಲ? ಬಟ್ ಯು ವಾಂಟ್ ಟು ಸೆಲೆಕ್ಟೆಡ್ ಟು ದಟ್ ನಕುಲ ಅಂತೇಳಿ ಕ್ವಶನ್ನ ಕೇಳ್ತಾರೆ. ಸೊ ಆವಾಗ ದ ಯುಧಿಷ್ಠಿರ ಹೇಳ್ತಾನೆ, ವೈ ಡಿ ವಿ ಯುಧಿಷ್ಠಿರ ಚೂಸ್ ಟು ದ ನಕುಲ ಅಂದರೆ ಇದು ನಿಮಗೆ ಎಕ್ಸಾಕ್ಟ್ಲಿ 4 ಮಾರ್ಕ್ಸ್ಗೆ ಕೇಳ್ತಾರೆ ಕ್ವಶನ್. ಸೊ ವೈ ಡಿಡ್ ಓಕೆ ಇದು ಕ್ವಶನ್ ಏನು ಅಂತ ಹೇಳಿದ್ರೆ, ವೈ ಡಿಡ್ ಯುಧಿಷ್ಠಿರ ಚೂಸ್ ನಕುಲ ಇನ್ ಪ್ರಿಫರೆನ್ಸ್ ಟು ಭೀಮಾ? ಸೊ ಅವಾಗ ಏನು ಆನ್ಸರ್ ಬರಿಬೇಕು ಅಂತ ಅಂದರೆ, ಓಕೆ ಲುಕ್ ಎಟ್ ದ ಸ್ಟಾನ್ಸಾ ನಂಬರ್ 13. The Kunti and Madri were the 2 wives of his father. He was the son of Kunti. He was servile. So, to be fair, he chose that the Madri son Nakula in preference to Bhima. So, ಯಾಕೆ ಅಂತ ಅಂದರೆ ಕುಂತಿಗೆ ಯುಧಿಷ್ಠಿರ, ಅರ್ಜುನ, ಭೀಮ ಇವ್ರು 3 ಜನ ಒಬ್ಬರು ಮಕ್ಕಳು, ನಕುಲ ಸಹದೇವ ಮಾದ್ರಿಯ ಮಕ್ಕಳು. ಸೊ ಹಾಗಾಗಿ ಈಗ ಕುಂತಿ ಪರವಾಗಿ ನನ್ನ 2 ತಮ್ಮಂದರು ಸತ್ರು, ಆಕೆನಿಗೆ ಮಗನಾಗಿ ಯುಧಿಷ್ಠಿರ ಇದ್ದಾನೆ. ಆದರೆ ಮಾದ್ರಿಗೆ ಇರುವಂಥರ ಯಾರು? ಸಹದೇವ ಮತ್ತು ನಕುಲ. ಆದರೆ ಈ ಯುಧಿಷ್ಠಿರ ಇದ್ದಾನಲ್ಲ, ಇವರ ತಂದೆಗೆ ಎಷ್ಟು ಜನ ಹೆಂಡಂದಿರು? ದ 2 ವೈಫ್ಸ್. ಸೊ ಹಾಗಾಗಿ ಹೂ ವಾಸ್ ದಟ್ ಹಿಸ್ ಮದರ್ಸ್ ಅಂದರೆ ಕುಂತಿ ಆ್ಯಂಡ್ ಮಾದ್ರಿ ವರ್ ದ 2 ವೈಫ್ಸ್ ಆಫ್ ಮೈ ಫಾದರ್. ಐ ವಾಸ್ ದ ಸನ್ ಆಫ್ ದ ಕುಂತಿ, ಸೊ ಐ ಆಮ್ ಸರ್ವೈವಿಂಗ್, ನಾನು ಬದುಕಿದ್ದೇನೆ. ಸೊ ಶಿ ಈಸ್ ನಾಟ್ ಕಂಪ್ಲೀಟ್ಲಿ ಬಿವೇರ್. ಟು ಬಿ ಫೇರ್ ಐ ಆಸ್ಕ್ ದಟ್ ಮಾದ್ರಿ ಸನ್ ನಕುಲ. ಸೊ ಹಾಗಾಗಿ ಮಾದ್ರಿಯ ಮಕ್ಕಳಾದಂತಹ ಅದರಲ್ಲಿ ಒಬ್ಬನೇ ನಕುಲನ್ನು ಬದುಕಿಸ್ಲಿ ಅಂತೇಳಿ ಕೇಳ್ಕೊಂತ. ಸೊ ಇದು ನಿಮಗೆ 2 ಮಾರ್ಕ್ಸಿಗೆ ಕೂಡ ಬರ್ತದೆ. ಸೊ ಇದು ಆದಮೇಲೆ ನೆಕ್ಸ್ಟ್ ಓಕೆ ಲುಕ್ ಎಟ್ ದಟ್ 14th ಸ್ಟಾನ್ಸಾ. ಸೊ ಯಮ
He was the lord of the death and he had taken to deeds into the yaksha. ಸೊ ಯಮ ಜಿಂಕೆಯ ರೂಪದಲ್ಲಿ ಜಿಂಕೆಯ ರೂಪದಲ್ಲಿ ಬಂದ್ಬಿಟ್ಟು he can tested them the ಪಾಂಡವಾಸನ್ನ ಟೆಸ್ಟ್ ಮಾಡಲಿಕ್ಕೆ ಬರ್ತಾನೆ. ಸೊ ಇದು ನಿಮಗೆ 1 ಮಾರ್ಕ್ಸಿಗೆ ಕೇಳ್ಬೋದು. ಸೊ ವೈ ಡಿಡ್ ಯಮ ಟೇಕ್ ಫ್ರಮ್ ದ ಯಕ್ಷ ಅಂತ ಹೇಳಿ ಕೇಳ್ತಾರೆ. ಸೊ ಅವಾಗ ನೀವೇನು ಬರಿಬೇಕು ಅಂತೇಳಿದ್ರೆ ಯಮ ವಾಂಟೆಡ್ ಟು ಟೆಸ್ಟ್ ಪಾಂಡವಾಸ್ ಎಸ್ಪೆಷಲಿ ಯುಧಿಷ್ಠಿರ. ಸೊ ಹಿ ಟುಕ್ ದ ಫಾರ್ಮ್ಸ್ ಆಫ್ ಯಕ್ಷ. ಸೊ ಹೀಗೆ ನಿಮಗೆ 1 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಆ್ಯಂಡ್ ದೆನ್ 4 ಮಾರ್ಕ್ಸಿಗೆ ಈ ಚಾಪ್ಟರ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಗಿದ್ದಾವೆ. ಸೊ ಇಲ್ಲಿಗೆ ಈ ಚಾಪ್ಟರ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದಿಷ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.